ಶ್ರೀ 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 ಮಹಾಯೋಗಿ ವೇಮನ ರೆಡ್ಡಿ 12ನೆಯ ಶತಮಾನದಲ್ಲಿ ಹೇಗೆ ಕನ್ನಡದ ಕ್ರಾಂತಿಯಾಯಿತು? ಕನ್ನಡದಲ್ಲಿ ಸರ್ವಜ್ಞ, ತಮಿಳಿನ ತಿರುವಳ್ಳುವರ್ ಅವರಂತೆ ತೆಲುಗಿಗೆ ವೇಮನ. ವಚನಕಾರರು, ಮಹಾಕವಿ, ಮಹಾಯೋಗಿಯಾಗಿದ್ದಾರೆ. ವೇಮನರ ಕೃತಿಗಳು ಇತಿಹಾಸದಲ್ಲಿ ವೇಮನ ಶತಕಗಳು ಎನ್ನುವರು. 15ನೇ ಶತಮಾನದಲ್ಲಿ ವೇಮನ ಎಂಬ ಕವಿಯು ತೆಲುಗು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳವಾಗಿ, ಸುಂದರವಾಗಿ, ಮನಮುಟ್ಟುವಂತೆ ಪದ್ಯಗಳನ್ನು ಬರೆದಿದ್ದಾರೆ. ವೇಮನ ಮತ್ತು ಅವರ ಪದ್ಯಗಳ ಕುರಿತು ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ತಂದವರು ಸಿ. ಪಿ. ಬ್ರೌನ್. ಅವರ ಪ್ರಕಾರ ವೇಮನರು ಆಂಧ್ರ ಪ್ರದೇಶದ ಮುಗುಚಿಪಲ್ಲಿಯ ಕೋಮಗಿರಿ ಎಂಬಲ್ಲಿ ಜನಿಸಿದವರು. ಇವರ ತಂದೆ ಭೂಪಾಲಗಿರಿ ರೆಡ್ಡಿ, ತಾಯಿ ಮಲ್ಲಮಾಂಬೆ. ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರಾಗಿದ್ದ ವೇಮನರು ಹೇಮರೆಡ್ಡಿ ಮಲ್ಲಮ್ಮರ ಮೈದುನರಾಗಿದ್ದಾರೆಂದು ಉಲ್ಲೇಖವಾಗಿದೆ. ರಾಜನ ಮಗನಾಗಿದ್ದ ವೇಮನರು ವೇಮನ ಹೆತ್ತವರಿಂದ, ಒಡ ಹುಟ್ಟಿದವರಿಂದ, ಸಂಬಂಧಿಕರಿಂದ ದೂರ ಉಳಿದು ದುಶ್ಚಟಗಳ ದಾಸರಾಗುತ್ತಾರೆ. ಪರಸ್ತ್ರೀ ಸಂಗದಲ್ಲಿ ವಿಷಯಾಸಕ್ತನಾದ ವೇಮನರು ಭೋಗಾಸಕ್ತನಾಗುತ್ತಾರೆ. ವೇಶ್ಯಾಸ್ತ್ರೀಯೊಬ್ಬಳ ಸಹವಾಸ ಮಾಡಿ ಮನೆಯ ಸಂಪತ್ತನ್ನೆಲ್ಲ ಅವಳ ಮೇಲೆ ಚೆಲ್ಲುತ್ತಾರೆ. ವೇಮನರಿಗೆ ಅತ್ತಿಗೆಯಾಗಿ ಬಂದ ಹೇಮರೆಡ್ಡಿ ಮಲ್ಲಮ್ಮ ಮೈದುನನ ಮನ ತಿದ್ದುವಲ್ಲಿ ಪ್ರಯತ್ನಿಸಿ ಸಫಲಳಾಗುತ್ತಾರೆ. ದುಶ್ಚಟಗಳ ದಾಳಕ್ಕೆ ಬಿದ್ದ ವೇಮನರು ವೇಶ್ಯಾಸ್ತ್ರೀಯೊಬ್ಬಳ ಮನದಾಸೆ ಈಡೇರಿಸಲು ಅತ್ತಿಗೆಯಾಗಿದ್ದ ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿಯನ್ನು ಬೇಕೆಂದು ಕೇಳುತ್ತಾಳೆ. ಹೇಮರೆಡ್ಡಿ ಮಲ್ಲಮ್ಮರು ಮೈದುನನಾದ ವೇಮನನಿಗೆ ಮೂಗುತಿ ಕೊಡಲು ಒಪ್ಪಿ ಒಂದು ಒಪ್ಪಂದವನ್ನು, ಷರತ್ತನ್ನು ಮಾಡಿಕೊಳ್ಳುತ್ತಾರೆ. ಹೇಮರೆಡ್ಡಿ ಮಲ್ಲಮ್ಮರ ಮೂಗುತಿಯನ್ನು ಆ ವೇಶ್ಯಾಸ್ತ್ರೀಗೆ ಕೊಡುವಾಗ ಆಕೆ ನಗ್ನಳಾಗಿ ಬಂದು ವೇಮನ ಕುಳಿತಿದ್ದ ಮಂಚವನ್ನು 3 ಸುತ್ತು ಸುತ್ತಬೇಕು. 3 ಸುತ್ತು ಹಾಕಿದ ನಂತರ ಹಿಂಬದಿಗೆ ಬಾಗಿ 2 ಕಾಲುಗಳ ನಡುವೆ ಬಗ್ಗಿ ಕೈ ಚಾಚಿ ವೇಮನನಿಂದ ಮೂಗುತಿಯನ್ನು ಪಡೆಯಬೇಕು. ಅವಳು ಆ ಮೂಗುತಿಯನ್ನು ಪಡೆಯುವವರೆಗೂ ವೇಮನ ಆಕೆಯ ನಗ್ನ ದೇಹವನ್ನು ತದೇಕಚಿತ್ತನಾಗಿ ನೋಡಬೇಕು ಎಂದು ಹೇಳುತ್ತಾರೆ. ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾನೆ. ವೇಮನ ತನ್ನ ಪ್ರೇಯಸಿಯ ನಗ್ನ ಶರೀರವನ್ನು ಕಂಡೊಡನೆ ಅವನೊಳಗೆ ಭಯಂಕರವಾದ ಜಿಗುಪ್ಸೆ, ಅಸಹ್ಯ ಭಾವನೆ ಆವರಿಸಿ ಒಡನೆಯೇ ಗಾಬರಿಗೊಂಡು ಕಣ್ಮುಚ್ಚಿ ತಾಯಿಯ ಗರ್ಭದಿಂದ ತಾಂಬರುವ ಸಮಯದಿ ಮೊದಲು ವಸ್ತ್ರವಿಲ್ಲ, ತುದಿಗುಮವಿಲ್ಲ, ನಡುವೆ ಬಟ್ಟೆಯುಡುವುದೇಕೆಂದು ತಿಳಿಯಿರಿ, ವಿಶ್ವತೋಭಿರಾಮ ಕೇಳು ವೇಮ ಎಂದು ತತ್ವಜ್ಞಾನ ಹೇಳುತ್ತಾ ತಾನು ನಗ್ನನಾಗಿ ವೈರಾಗಿಯಂತೆ ಕಾಲ್ತೆಗೆದು ಹೊರ ನಡೆದರು. ಮುಂದೆ ತನ್ನ ಸಾಧನೆಯಿಂದ ಮಹಾಯೋಗಿಯಾದರು. ಬಟ್ಟೆ ಇಲ್ಲದೆ ಊರೂರು ತಿರುಗಿ ಭಿಕ್ಷೆ ಬೇಡುತ್ತಾ ಎಲ್ಲರ ನಡುವೆಯೂ ಇದ್ದ ಅವರ ಕಷ್ಟ ನಷ್ಟಗಳನ್ನು ಪದ್ಯ ರೂಪದಲ್ಲಿ ರಚಿಸಿ ಲೋಕಸಂಚಾರಿಯಾಗಿ ಜೀವನ ನಡೆಸುತ್ತಾರೆ. ರಸವಿದ್ಯೆಯ ಹುಡುಕಾಟ. ಬಾಲ್ಯದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಪಡೆದ ವೇಮನ ಯೌವನಕ್ಕೆ ಬರುವ ವೇಳೆಗೆ ಸೋಮಾರಿಯಾಗಿದ್ದರು. ಆದರೆ ಅವರಲ್ಲಿ ಯಾರು ಏನನ್ನು ಕೇಳಿದರೂ ಕೊಟ್ಟು ಬಿಡುವ ಗುಣವಿತ್ತು. ಮತ್ತೊಬ್ಬರಿಗೆ ಕೊಡಲೆಂದೇ ತನಗೆ ಸಂಪತ್ತು ಇರಬೇಕೆಂದು ಬಯಸುತ್ತಿದ್ದರು. ಈ ಕಾರಣದಿಂದಲೇ ಅವರಿಗೆ ಹೆಚ್ಚು ಹಣ ಸಂಪಾದಿಸಬೇಕೆಂಬ ಬಯಕೆಯಾಯಿತು. ಅದಕ್ಕೆ ಬಂಗಾರವನ್ನು ತಯಾರಿಸುವ ವಿದ್ಯೆ ಕಲಿಯಬೇಕು ಎಂದು ಮನಸ್ಸು ಮಾಡಿದರು. ಈ ವಿದ್ಯೆಯ ರಹಸ್ಯ ತಿಳಿಯಲು
ಅನೇಕ ಕಡೆ ಅಲೆದಾಟ ಪ್ರಾರಂಭಿಸಿದರು. ಎಲ್ಲ ತಂತ್ರವಾದಿ ಮಂತ್ರವಾದಿಗಳನ್ನು ಭೇಟಿಯಾದರು. ಫಲವಾಗಲಿಲ್ಲ. ಗುರುವನ್ನು ಹುಡುಕುತ್ತಾ ಸಂಚಾರ ಪ್ರಾರಂಭಿಸಿದರು. ನಾನಾ ಅನುಭವಗಳನ್ನು ಪಡೆದ ವೇಮನ ಮನೆಯವರ ಪಾಲಿಗೆ ನಿರುಪಯೋಗಿಯಾಗಿದ್ದವ ಮಹಾಯೋಗಿ ಆದದ್ದು ಒಂದು ಕಥೆ. ಅಣ್ಣ ಪಾಳೇಪಟ್ಟಿನ ಆಡಳಿತ ನೋಡಿಕೊಳ್ಳುತ್ತಿದ್ದರು. ಅರಮನೆಯ ಆಭರಣ ಶಿಲ್ಪ ಕೆಲಸಗಳನ್ನು ನಡೆಸಿಕೊಡಲು ಒಂದು ಕಾರ್ಯಾಗಾರ. ಅದರಲ್ಲಿ ಕೆಲಸ ಮಾಡುತ್ತಿದ್ದವರಲ್ಲಿ ಅಭಿರಾಮಾಚಾರ್ಯರು ಒಬ್ಬರು. ಚಿನ್ನದ ಕೆಲಸ ಮಾಡುವ ವಿಶ್ವಕರ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ತುಂಬ ಸಾತ್ವಿಕರು, ಮೃದು ಮಾತನಾಡುವವರು ಆಗಿದ್ದ ಅವರು ಆದರೆ ಪ್ರತಿದಿನ ಕಾರ್ಯಾಗಾರಕ್ಕೆ ತಡವಾಗಿ ಬರುತ್ತಿದ್ದರು. ವೇಮನರು ಮನೆಗೆ ಹಿಂತಿರುಗಿದ ಮೇಲೆ ಅವರಿಗೆ ಒಂದು ಕೆಲಸ ಇರಬೇಕೆಂದು ಈ ಕಾರ್ಯಾಗಾರದ ಉಸ್ತುವಾರಿಯನ್ನು ವಹಿಸಿದರು. ಅಭಿರಾಮಾಚಾರ್ಯ ನಿತ್ಯವೂ ತಡವಾಗಿ ಬರುವುದನ್ನು ವೇಮನ ಗಮನಿಸಿ ಹಲವಾರು ಬಾರಿ ಎಚ್ಚರಿಸಿದರು. ಕೊನೆಗೊಮ್ಮೆ ಕೆಲಸದಿಂದ ತೆಗೆದು ಹಾಕುವುದಾಗಿಯೂ ಬೆದರಿಸಿದರು. ಆದರೆ ಅಭಿರಾಮಾಚಾರ್ಯ ನನಗೆ ಇದಕ್ಕಿನ್ನ ಬೇಗ ಕಾರ್ಯಾಗಾರಕ್ಕೆ ಬರಲು ಸಾಧ್ಯವಿಲ್ಲವೆಂದು ನಯವಾಗಿಯೇ ಬೇಡಿಕೊಂಡು ತಾನು ಸಂಜೆ ತಡವಾಗಿ ಹೋಗುತ್ತಿರುವುದನ್ನು ಹೇಳಿದರು. ಈ ಒಂದು ಕೊರತೆ ಬಿಟ್ಟು ಆತನಲ್ಲಿ ಮತ್ತಾವ ತಪ್ಪು ಇರಲಿಲ್ಲ. ಜೀವನಾಧಾರವಾಗಿರುವ ಕೆಲಸಕ್ಕಿಂತಲೂ ಆತ ತಡವಾಗಿ ಬರುವ ಕಾರಣವೇ ಮುಖ್ಯವೇ? ವೇಮನರಿಗೆ ಇದು ಆಶ್ಚರ್ಯವಾಗಿ ತೋರಿತು. ಏನು ಕಾರಣ ಎಂದು ಯೋಚಿಸಿ ಉಪಾಯ ಮಾಡಿ ಅದಕ್ಕೆಂದೇ ಮರುದಿನ ಮುಂಜಾನೆಯ ವೇಳೆಗೆ ಅಭಿರಾಮಾಚಾರ್ಯನ ಮನೆಯ ಬಳಿಗೆ ಬಂದು ಅಡಗಿ ಕುಳಿತ ವೇಮನ. ಅಭಿರಾಮಾಚಾರ್ಯ ನಸುಕಿನಲ್ಲೇ ಸ್ನಾನ ಪೂಜೆ ಮುಗಿಸಿಕೊಂಡು ಮಡಿಯಲ್ಲೇ ಪೂಜಾ ಸಾಮಗ್ರಿ ಹಣ್ಣು ಹಂಪಲುಗಳನ್ನು ಎತ್ತಿಕೊಂಡು ಹೊರಟರು. ಊರಿನ ಹೊರಭಾಗದಲ್ಲಿದ್ದ ಬೆಟ್ಟದ ಗುಹೆಯೊಂದರ ಒಳಕ್ಕೆ ಹೋದರು. ಕುತೂಹಲದಿಂದ ಆತನ ಹಿಂದೆಯೇ ಹೋದ ವೇಮನರು ಗುಹೆಯಲ್ಲಿ ಒಬ್ಬ ಯತಿವರ್ಯ ತಪಸ್ಸು ಮಾಡುತ್ತಿದ್ದರು. ಅವರ ಮುಂದೆ ಪೂಜಾ ದ್ರವ್ಯಗಳನ್ನು ಇರಿಸಿ ಕೈ ಮುಗಿದು ನಿಂತ ಅಭಿರಾಮರು ಕಣ್ತೆರೆದ ಯತೀಂದ್ರ ಆಚಾರ್ಯರನ್ನು ಆಶೀರ್ವದಿಸಿ, ಮಗು, ಇಷ್ಟು ದಿನಗಳ ಸೇವೆಯಿಂದ ಸಂತೃಪ್ತರಾಗಿದ್ದೇವೆ. ನಾಳೆ ಸಮಾಧಿಯನ್ನು ಪ್ರವೇಶಿಸಲಿದ್ದೇವೆ. ಆದ್ದರಿಂದ ನಾಳೆ ಬೆಳಗಿನ ಜಾವ ಬಾ ಎಂದು ಹೇಳಿದರು. ಇಷ್ಟು ವರ್ಷಗಳ ಸೇವೆ ಫಲ ಕೊಟ್ಟಿತೆಂದು ಹರ್ಷಿತನಾದ ಅಭಿರಾಮಾಚಾರ್ಯ ಅಲ್ಲಿಂದ ಹಿಂತಿರುಗಿದರು. ವೇಮನರಿಗೆ ಇದೆಲ್ಲ ವಿಚಿತ್ರವೆನಿಸಿತ್ತು. ಕೇವಲ ಈ ಯತಿಯ ಉಪದೇಶಕ್ಕಾಗಿ ಅಭಿರಾಮಾಚಾರ್ಯ ತನ್ನ ಕುಟುಂಬ ನಿರ್ವಹಣೆ ನಡೆಸಲು ನೆರವಾಗುತ್ತಿದ್ದ ಅರಮನೆಯ ಕೆಲಸವನ್ನು ಕನಿಷ್ಠ ಎಂದು ಭಾವಿಸಿದನೆಯೇ ಎಂದು ಮನದಲ್ಲಿ ಅಂದುಕೊಂಡು ಅದೇನು ಉಪದೇಶವೋ ಕೇಳಲೇಬೇಕೆಂದು ವೇಮನ ತೀರ್ಮಾನಿಸಿದ. ಮರುದಿನ ಮಧ್ಯಾಹ್ನದವರೆಗೆ ಅಭಿರಾಮಾಚಾರ್ಯರನ್ನು ಕಾರ್ಯಾಗಾರದಲ್ಲಿಯೇ ಇರಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದರು. ಆದರೆ ವೇಮನರ ಮಾತನ್ನು ಅಭಿರಾಮಾಚಾರ್ಯ ಕೇಳುತ್ತಾನೆ ಎಂಬ ನಂಬಿಕೆ ಇರಲಿಲ್ಲ. ಅದಕ್ಕೆಂದೇ ಅತ್ತಿಗೆಯ ಒಪ್ಪಿಗೆಯನ್ನು ಗಳಿಸಲು ಹಠ ಮಾಡಿ ಮರುದಿನ ಮಧ್ಯಾಹ್ನದ ನಂತರ ಈ ಕೋರಿಕೆಯ ಕಾರಣ ತಿಳಿಸುವುದಾಗಿ ಮಾತು ಕೊಟ್ಟ. ಅಭಿರಾಮಾಚಾರ್ಯ ಎಷ್ಟು ಕಾಡಿ ಬೇಡಿದರೂ ಫಲವಿಲ್ಲದಾಯಿತು. ಹತಾಶನಾಗಿ ಆಚಾರ್ಯ ಕಾರ್ಯಾಗಾರದಲ್ಲಿಯೇ ಉಳಿದುಕೊಂಡ. ಮರುದಿನ ಬೆಳಗ್ಗೆ ವೇಮನ ಫಲ, ಪುಷ್ಪ, ಹೂವು ಸಾಮಗ್ರಿಗಳೊಂದಿಗೆ ಗುಹೆಗೆ ಹೊರಟ. ಯತೀಂದ್ರ ಕಣ್ತೆರೆದ ಹೊಸ ವ್ಯಕ್ತಿಯನ್ನು ಗಮನಿಸಿ ಅಭಿರಾಮಾಚಾರ್ಯನಿಗಾಗಿ ಕೇಳಿದ. ಅರಮನೆಯಲ್ಲಿ ತುಂಬಾ ಜರೂರಾದ ಕೆಲಸವಿದ್ದುದರಿಂದ ಶಿಷ್ಯನಾದ ತನ್ನನ್ನು ಕಳುಹಿಸಿರುವುದಾಗಿ ಮನವಿ ಮಾಡಿಕೊಂಡ ವೇಮನ. ಯತೀಂದ್ರನಿಗೆ ಆಶ್ಚರ್ಯವಾಯಿತು. ತ್ರಿಕಾಲಜ್ಞಾನಿಯಾದ ಯತಿಯು ನಿಜ ಸಂಗತಿಯನ್ನು ಅರಿತು ವೇಮನನು ಅವತಾರ ಪುರುಷನೆಂಬುದನ್ನು ಗುರುತಿಸಿದ. ಉಪದೇಶ ನೀಡಿದವನಾದರೂ ಕೊನೆಗೆ ಒಂದು ಕಟ್ಟಳೆ ಹಾಕಿದ. ಈ ಉಪದೇಶ ಸಿದ್ಧಿಸಬೇಕಾದರೆ ಇದನ್ನೆಲ್ಲ ಅಭಿರಾಮಾಚಾರ್ಯನಿಗೆ
ಹೇಳಿ ಆತನಿಂದ ಮತ್ತೆ ಉಪದೇಶ ಪಡೆಯಬೇಕು ಎಂದರು. ಯತೀಂದ್ರನ ಸಂಪರ್ಕದಿಂದಲೇ ವೇಮನನಲ್ಲಿ ಮನ ಜಾಗೃತವಾಗಿತ್ತು. ಮುಕ್ತಿ ಮಂತ್ರವನ್ನು ಮೋಸ ಮಾಡಿ ಗಳಿಸುವುದೇ ತನ್ನ ಅಪಚಾರಕ್ಕಾಗಿ ತುಂಬ ಬೇಸರಗೊಂಡ ವೇಮನ ನೇರವಾಗಿ ಅಭಿರಾಮಾಚಾರ್ಯರ ಬಳಿಗೆ ಬಂದು ಆತರ ಪಾದಗಳನ್ನು ಹಿಡಿದರು. ಅಭಿರಾಮಾಚಾರ್ಯನಿಗೆ ಕಾರ್ಯಾಗಾರದಲ್ಲಿ ಕೆಲಸಗಾರ ವೇಮನ ಮೇಲ್ವಿಚಾರಕ. ಅವರು ಬಂದು ಹೀಗೆ ಕಾಲು ಹಿಡಿಯುವುದೆಂದರೆ ಏನು ಎಂದು ಆಶ್ಚರ್ಯವಾಯಿತು. ವೇಮನ ನಡೆದುದೆಲ್ಲವನ್ನು ಹೇಳಿದರು. ಯೋಗೀಂದ್ರರ ಆಜ್ಞೆಯನ್ನು ತಿಳಿಸಿದ. ನಾನು ಮಾಡಿದ್ದು ತಪ್ಪಾಯಿತು. ನೀವು ಯೋಗಿಗಳ ಬಳಿ ಹೋಗದಂತೆ ನಾನೇ ಅಡ್ಡನಾದೆ, ಕ್ಷಮಿಸು ಎಂದು ಬೇಡಿದ. ಅಭಿರಾಮಾಚಾರ್ಯರ ಕಣ್ಣಲ್ಲಿ ನೀರು ಉಕ್ಕಿತ್ತು, ಕಂಠ ಕಟ್ಟಿತ್ತು. ಈ ರೀತಿ ಎಲ್ಲಾದರೂ ತನ್ನ ಬಾಳಿನ ಬಯಕೆ ಸಂದಿತಲ್ಲ ಎಂದು ವೇಮನನಿಗೆ ಗುರುಪದೇಶವೂ ನಡೆಯಿತು. ಹೀಗೆ ಇಬ್ಬರು ಪುನೀತರಾದರು. ಸುಖದಲ್ಲಿಯೇ ಆಸಕ್ತನಾಗಿ ಲೌಕಿಕ ಜೀವನದಲ್ಲಿ ಎಲ್ಲರಿಂದ ಕೆಟ್ಟವನು, ಕೆಲಸಕ್ಕೆ ಬಾರದವನು ಎನಿಸಿಕೊಂಡಿದ್ದವನು ಗುರುವಿನ ಕಟಾಕ್ಷದಿಂದ ಜ್ಞಾನಿ, ಯೋಗಿ, ಸಿದ್ಧ ಪುರುಷರಾದರು. ಜನರ ಕಣ್ಣಿಗೆ ಮಾತ್ರ ಹುಚ್ಚ ಎನಿಸಿಕೊಂಡು ಮೊದಲಿನಿಂದಲೂ ಸತ್ಯಪ್ರಿಯ, ನೇರವಾಗಿ ನಿರ್ಭಯವಾಗಿ ತೋಚಿದ್ದನ್ನು ಆಡುವ ಸ್ವಭಾವ ಇದು ಯೋಗಿಯಾದ ನಂತರ ಮತ್ತಷ್ಟು ಹೆಚ್ಚಾಯಿತು. ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಮೇಲು ಕೀಳೆಂಬುದೇ ಇಲ್ಲ ಎಂಬುದನ್ನು ಹೇಳುತ್ತಾ ಜಾತಿ ಪದ್ಧತಿಯನ್ನು ಖಂಡಿಸಿದ. ಸಮಾಜಕ್ಕಿರಲಿ ಸ್ವಂತ ಮನೆಯವರಿಗೂ ವೇಮನನ ಮಾತುಗಳು ಬೇರೆ ಎನಿಸಿದರೂ ಅದಕ್ಕೆಂದು ಅವನನ್ನು ಬೇರೆಯಾಗಿಸಿದರೂ ಸ್ವಂತ ಬೇಸಾಯ ನಡೆಸಬೇಕಾಯಿತು. ಎಲ್ಲರಂತೆ ಉಳುಮೆ ಮಾಡಿ ಬಿತ್ತನೆ ಮಾಡಿದ. ಹೊಲದ ತುಂಬ ದತ್ತೂರಿ ಗಿಡಗಳನ್ನು ಬೆಳೆದ. ವೇಮನರು ಬೇಸಾಯ ಮಾಡಿದ ಸಂಗತಿಯನ್ನು ಕುರಿತು ಒಂದು ಕಥೆ ಇದೆ. ಅವರು ಬಿತ್ತಿದ್ದೇ ದತ್ತೂರಿ ಬೀಜ. ಬೆಳೆ ಕೊಯ್ಲಿಗೆ ಬಂತು. ದತ್ತೂರಿ ಕಾಯಿಗಳನ್ನು ಬಿಡಿಸಲು ಕೂಲಿಗಳನ್ನು ಇಟ್ಟರು. ಸಂಜೆಗೆ ಅವರು ಕೂಲಿ ಕೇಳಿದರೆ ಒಂದೊಂದು ದತ್ತೂರಿ ಕಾಯಿಯನ್ನು ಕೊಟ್ಟು ಅದನ್ನು ಮಾರಿಕೊಳ್ಳಲು ಹೇಳಿದರು. ಮೊದಲೇ ಹುಚ್ಚ ಎಂದು ಜನ ಹೇಳುತ್ತಿದ್ದರು. ಇದರಿಂದ ಅದು ಖಾತ್ರಿಯಾಯಿತು ಎಂದುಕೊಂಡರು. ಕೂಲಿಗಳು ಒಬ್ಬ ಕೋಪದಿಂದ ಇದನ್ನೇನು ಮಾಡುವುದು ಎಂದು ವೇಮನರ ಮುಂದೆಯೇ ಒಗೆದ. ಕಾಯಿಯೊಡೆದು ಹೊಳೆಯುತ್ತಿರುವ ಚಿನ್ನದ ಬೀಜಗಳು ಚೆಲ್ಲಿದವು. ಇದರಿಂದ ಕೂಲಿಗಳು ಅವರಿಗೆ ಸಿಕ್ಕಷ್ಟು ಕಾಯಿಗಳನ್ನು ಕಳ್ಳತನ ಮಾಡಿಕೊಂಡು ಮನೆಗೆ ಹೋದರು. ಆದರೇನು, ವೇಮನ ಕೊಟ್ಟ ಒಂದು ಕಾಯಿ ವಿನಾ ಉಳಿದೆಲ್ಲವೂ ಸಾಮಾನ್ಯ ದತ್ತೂರಿ ಕಾಯಿಗಳೇ ಇದ್ದವು. ಈ ಪವಾಡ ಕೇಳಿದ ಅಣ್ಣನಿಗೆ ವೇಮನನಿಂದ ಚಿನ್ನ ಮಾಡುವ ವಿದ್ಯೆ ಕಲಿಯಬೇಕೆಂದು ಬಯಕೆಯಾಗಿ ವೇಮನರಿಗೆ ಕೇಳಿದ. ಅಣ್ಣನಿಗೆ ವೇಮನ ಒಂದು ಪಾಠ ಕಲಿಸಿದ. ತಾನು ಬಂಗಾರವಾಗದೆ ಬಂಗಾರ ಮಾಡಲು ಸಾಧ್ಯವಿಲ್ಲ ಎಂದ. ತಾನು ಬಂಗಾರವಾಗುವುದು ಎಂದರೆ ಆತ್ಮವಿದ್ಯೆಯನ್ನು ಅರಿಯುವುದು. ಅನಂತರ ಅವನಿಗೆ ಬಂಗಾರವು ಮಣ್ಣಿನಂತೆಯೇ ಬೇಕೆಂದು, ಅಲೆದಾಗಲೇ ಸಿಕ್ಕದ ಲಕ್ಷ್ಮಿ ಬೇಡವೆನಿಸಿದಾಗ ಒಲಿದು ಬಂದು ಪ್ರಯೋಜನವೇನು ಎಂದು ಹೇಳಿದ. ಯೋಗಿಯಾದ ನಂತರ ವೇಮನ ಮನೆ ಬಿಟ್ಟು ದೇಶ ಸಂಚಾರ ಆರಂಭಿಸಿದರು. ಎಲ್ಲರಿಗೂ ತಾನು ಒಳ್ಳೆಯದೆಂದು ಕಂಡುಕೊಂಡದ್ದನ್ನೇ ಹೇಳಲು ಪ್ರಯತ್ನಿಸಿದರು. ಜನಸಾಮಾನ್ಯರ ಬಾಯಲ್ಲಿ ಸರಳವಾಗಿ ನಿಲ್ಲಬಹುದಾದ ಪದ್ಯಗಳನ್ನು ರಚಿಸಿ ಅನೇಕ ಸತ್ಯಗಳನ್ನು ಅದರಲ್ಲಿ ಅಡಗಿಸಿದರು. ಅನೇಕ ರೀತಿಯ ಛಂದಸ್ಸುಗಳನ್ನು ವೇಮನ ಬಳಸಿರುವ ಪದ್ಯಗಳ ಕೊನೆಯಲ್ಲಿ ವೆರ್ರಿವೇಮ, ಹುಚ್ಚವೇಮ ಎಂದು ಹೇಳಿರುವವು ಇವೆ. ಆದರೆ ಆಟವೆಲ್ಲದಿ ಛಂದಸ್ಸಿನಲ್ಲಿ ಹೇಳಿರುವ ಪದ್ಯಗಳೇ ತುಂಬ ಜನಪ್ರಿಯವಾದವು. ತೆಲುಗು ಸಾಹಿತ್ಯದಲ್ಲಿ ಆಟವೇಲದಿ ಛಂದಸ್ಸಿಗೆ ಒಂದು ರೂಪ ಕೊಟ್ಟು ಅದಕ್ಕೆ ಸ್ಥಾಯಿಯಾದ ಸ್ಥಾನ ಕಲ್ಪಿಸಿದ್ದು ವೇಮನನ ರಚನೆ. ಹಾಗೆ ವೇಮನನ ಬಹುಪಾಲು ಪದ್ಯಗಳು ವಿಶ್ವದಾಭಿರಾಮ ಕೇಳುವೇಮ ಎಂದು ಕೊನೆಯಾಗುತ್ತವೆ. ತನ್ನ ಗುರು ಅಭಿರಾಮಾಚಾರ್ಯರ ಗೌರವಾರ್ಥ ವೇಮನ ಇದನ್ನು ಬಳಸಿದ್ದಾನೆ. ವಿಶ್ವಬೋಧೆ ಮಾಡಿಸಿದ ಗುರು ಅಭಿರಾಮ ಆಚಾರ್ಯರು ನಿನಗೆ ವೇಮನಿಗೆ ಹೇಳುತ್ತಿದ್ದಾರೆ ಕೇಳು ಎಂದು ಇದರ ಅರ್ಥ. ವಾಮನನ 3 ಪಾದಗಳಂತೆ
ಮೂರೇ ಸಾಲುಗಳಿಂದ ಬಾಳಿನ ಸಾರ ಸರ್ವವನ್ನೆಲ್ಲ ಭಟ್ಟಿ ಇಳಿಸಿ ಅದನ್ನು ಜನರು ಆಡು ಮಾತಿನಲ್ಲಿಯೇ ಅವರಿಗೆ ಉಣಬಡಿಸಿ ಅವರ ನಾಲಿಗೆಯ ಮೇಲೆ ಜೀವಂತವಾಗಿರುವಂತೆ ಪದ್ಯ ರಚನೆ ಮಾಡಿದ. ಅವನು ಜನರ ಬಾಳನ್ನು ಬೆಳಗಲು ಪ್ರಯತ್ನಿಸಿದ. ಸಿದ್ಧ ಮಹಾಯೋಗಿ ವೇಮನ ಅಭಿರಾಮ ಆಚಾರ್ಯರು ಅವರ ಗುರುಗಳಾಗಿ ಅವರ ನೆನಪಿನಿಂದ ತನ್ನ ವಚನಗಳನ್ನು ಅವರೇ ಹೇಳಿರುವರು ಎನ್ನುವಂತೆ ಪ್ರತಿ ಸಾಲುಗಳನ್ನು ರಚಿಸಿದ್ದಾರೆ. ಮರವ ತಿದ್ದಬಹುದು ಮತ್ತೆ ಡೊಂಕಾಗದೆ, ಕಲ್ಲ ಬರುವುದು ಕಳೆಯ ತುಂಬಿ, ಮನವ ತಿದ್ದ ಬರದು ಮಹಿಯಲ್ಲಿ ಯಾರಿಗೂ, ವಿಶ್ವದ ಅಭಿರಾಮ ಕೇಳುವೇಮ, ಮಾತಲ್ಲಿ ಒಂದು ಮನದಲ್ಲಿ ಮತ್ತೊಂದು, ಒಡಲಿನ ಗುಣ ಬೇರೆ ನಡತೆ ಬೇರೆ, ಎಂತೂ ಮುಕ್ತನಪ್ಪ ತಾನಿದ್ದೊಡೆ, ವಿಶ್ವದ ಅಭಿರಾಮ ಕೇಳುವೇಮ. ಕಳರು ಬೈವರೆಂದು ಕಳವಳಿಸುವುದೇಕೆ, ಅವರ ನಿಂದೆಯಿಂದ ಖ್ಯಾತಿ ಕೆಡದು, ಸಜ್ಜನರ ಕಿಡಿನುಡಿ ಶಾಪವಾಗುವುದುಂಟು, ವಿಶ್ವದ ಅಭಿರಾಮ ಕೇಳುವೇಮ. ಈ ವಚನದ ಭಾವಾರ್ಥ: ನಾಟಕದ ಜನರ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದೆ ಸತ್ಯ ಮಾರ್ಗದಲ್ಲಿ ನಡೆಯುವುದು ಮುಖ್ಯ ಎಂದು ಖ್ಯಾತಿಯ ಬಗ್ಗೆ ಅತಿಯಾಗಿ ಚಿಂತೆ ಮಾಡುವುದರಿಂದ ನಮ್ಮ ಮನಸ್ಸು ಶಾಂತಿಯಿಂದ ಇರುವುದಿಲ್ಲ. ಹಾಗಾಗಿ ನಾವು ನಮ್ಮ ಕರ್ಮಗಳ ಬಗ್ಗೆ ಮಾತ್ರ ಗಮನ ಹರಿಸಬೇಕು ಎನ್ನುವುದು ಈ ವಚನದ ಸಾರ. ಅವರ ಸರಳ ಮತ್ತು ನೇರವಾದ ಭಾಷೆ ಅವರು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ವಚನಗಳು ಜೀವನದ ಸತ್ಯಗಳನ್ನು ಬಹಿರಂಗಪಡಿಸುತ್ತವೆ. ಅವರು ಜಾತಿ, ವರ್ಣ, ಧರ್ಮಗಳನ್ನು ಮೀರಿ ಮಾನವನನ್ನು ಮಾನವ ಎಂದು ಗೌರವಿಸುವಂತೆ ಹೇಳುತ್ತಾರೆ. ತಮ್ಮ ಕೊನೆಯ ದಿನಗಳನ್ನು ಅನಂತಪುರ ಜಿಲ್ಲೆಯ ಕದಿರು ತಾಲೂಕಿನ ಕಠಾರಿಪಲ್ಲಿಯಲ್ಲಿ ಕಳೆದರು. ಕ್ರಿಸ್ತಶಕ 1480ರಲ್ಲಿ ವೇಮನರು ಐಕ್ಯರಾದರು. ಅವರ ಸಮಾಧಿಯು ಈಗ ಅಲ್ಲಿಯೇ ಇದೆ. ಅದೊಂದು ಪುಣ್ಯ ಸ್ಥಳವಾಗಿ ಶ್ರದ್ಧಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಜೀವನವೆಂಬ ಸಂತೆಯೊಳಗಿದ್ದುಕೊಂಡೇ ಮಹಾನ್ ಸಂತನಾದ ಅವರು ಅಪೂರ್ವ ಸಮಾಜ ಸುಧಾರಕ. ಪ್ರತಿ ವರ್ಷ ಶಾರ್ವರಿ ನಾಮ ಸಂವತ್ಸರ ಶ್ರೀರಾಮ ನವಮಿಯ ಜನವರಿ 19ರಂದು ಅವರ ಜಯಂತಿಯನ್ನು ಆಚರಿಸಲಾಗುವುದು. ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ. ಲೇಖನ ಸಂಗ್ರಹ: ಸಿದ್ಧಲಿಂಗ ಶಿವಯೋಗಿ ಸ್ವಾಮಿ ಮಠಪತಿ, ಉಚ್ಛ, ತಾಲೂಕಾ ಭಾಲ್ಕಿ, ಜಿಲ್ಲಾ ಬೀದರ್. ಮಹಾಯೋಗಿ ವೇಮನ 12ನೇ ಶತಮಾನದಲ್ಲಿ ಹೇಗೆ ಕನ್ನಡದ ಕ್ರಾಂತಿಯಾಯಿತು? ಕನ್ನಡದಲ್ಲಿ ಸರ್ವಜ್ಞ, ತಮಿಳಿನ ತಿರುವಳ್ಳುವರ್ ಅವರಂತೆ ತೆಲುಗಿಗೆ ವೇಮನ ವಚನಕಾರರು ಮಹಾಕವಿ, ಮಹಾಯೋಗಿಯಾಗಿದ್ದಾರೆ. ವೇಮನರ ಕೃತಿಗಳು ಇತಿಹಾಸದಲ್ಲಿ ವೇಮನ ಶತಕೂಲ ಎನ್ನುವರು. 15ನೇ ಶತಮಾನದಲ್ಲಿ ವೇಮನ ಎಂಬ ಕವಿಯು ತೆಲುಗು ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳವಾಗಿ, ಸುಂದರವಾಗಿ, ಮನಮುಟ್ಟುವಂತೆ ಪದ್ಯಗಳನ್ನು ಬರೆದಿದ್ದಾರೆ. ವೇಮನ ಮತ್ತು ಅವರ ಪದ್ಯಗಳ ಕುರಿತು ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ಚೆಲ್ಲಿದ್ದು ಸಿ. ಪಿ. ಬ್ರೌನ್ ಅವರ ಪ್ರಕಾರ ವೇಮನರು ಆಂಧ್ರ ಪ್ರದೇಶ ಮುಗುಚಿಪಲ್ಲಿಯ